ಇಂಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಹಿರಿಯೂರು ತಾಲೂಕು ಹೊಸಳ್ಳಿ ಗ್ರಾಮಕ್ಕೆ ಆಗಮಿಸಿದ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷರು ಸಂದೇಶ್ ರವರು ಆಗಮಿಸಿ ನೂರಾರು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವ ರೈತರ ಜಮೀನಿನ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಅಧಿಕಾರಿ ಎಚ್ಚರಿಸಿ ಹೋರಾಟದ ಮುನ್ಸೂಚನೆಯನ್ನು ನೀಡಿ ಆಗ್ರಹಿಸಿದರು. ಅಲ್ಲಿನ ಹಿರಿಯ ಮುಖಂಡರುಗಳಾದ ಮಾದಿಗ ಸಮುದಾಯದ ಹೊಸಳ್ಳಿ ಗ್ರಾಮದ ವಾಸಿಗಳಾದ ಶ್ವೇತಾ, ನೇತ್ರ, ಗೀತಾ, ಶ್ರೀದೇವಿ, ದೀಪಿಕಾ, ಮೈಗಮ್ಮ, ಶ್ರೀರಂಗಮ್ಮ, ಪಾರ್ವತಮ್ಮ, ಸುಧಾ, ರಂಜಿತಾ, ಅಮೃತ, ಅಂಬಿಕಾ, ಶಿಲ್ಪಾ, ಕಲ್ಯಾಣಮ್ಮ, ಕೆಂಚಮ್ಮ, ಕಾಟಮ್ಮ, ವೀರೇಂದ್ರ, ರಾಜ್ಕುಮಾರ್, ಮಹೇಶ್, ರಂಗಸ್ವಾಮಿ, ವೀರೇಶ್, ಮಂಜುನಾಥ್, ಭೂತೇಶ್, ರವಿ, ನಾಗರಾಜ್, ಶಿವಣ್ಣ, ಯಾರಣ್ಣ, ಸಣ್ಣ ಬಡಪ್ಪ, ಜಯಣ್ಣ, ದೇವರಾಜ್, ಲೋಕೇಶ್, ಬಸವರಾಜ್, ರಂಗಸ್ವಾಮಿ, ವಸಂತ ಇವರುಗಳೆಲ್ಲ ಸಂದೇಶ್ ರವರ ಆಗಮನಕ್ಕೆ ವಿಜೃಂಭಣೆಯಿಂದ ಪುಷ್ಪ ಮಾಲಿಕೆಯೊಂದಿಗೆ ಅರ್ಪಿಸಿ ತಮಟೆ ಸದ್ದಿನೊಂದಿಗೆ ಮೆರವಣಿಗೆ ಮೂಲಕ ಗೌರವದಿಂದ ಸ್ವಾಗತಿಸಿದರು. ಚೆನ್ನಾಗಿದ್ದೀರಾ? ಅಪ್ಪ ಈ ಕಡೆ ಬರ್ರಪ್ಪ, ಪಟಾಕಿ ಹೊಡಿತವ್ರೆ. ಸೈಡ್ ಬರ್ರಿ ಅಕ್ಕ. ನಮಸ್ತೆ ಸರ್, ಒಂದೆರಡು ಮಾತಾಡ್ಬೋದಾಯ್ತು? ಟೋಟಲ್ 52 ಎಕರೆನಲ್ಲಿ ಸರ್ಕಾರಿ ಎಷ್ಟಿದೆ? ಸರ್ಕಾರಿ ಜಾಗ 52 ಎಕರೆ. ಓಕೆ ರೈಟ್.
ಓಕೆ ಹೇಳಪ್ಪ. ಹಾಂ ಸರ್ ಓಕೆ ಸರ್ ಮೈಕ್ ಒಂದು ಸ್ವಲ್ಪ ಇಟ್ಕೊಂಡೆ ಸರ್. ನಾನು ಇಟ್ಕೊಳ್ತೀನಿ ಮಾತಾಡಿ. ಓಕೆ ಸ್ಟಾರ್ಟ್ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಹೊಸಳ್ಳಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸರ್ವೆ ನಂಬರ್ 7ರಲ್ಲಿ ಸುಮಾರು ಒಂದು 52 ಎಕರೆ ಸರ್ಕಾರಿ ಜಮೀನು ಐತಿ. ಇಷ್ಟು ಸರ್ಕಾರಿ ಜಮೀನನ್ನ ಊರಲ್ಲಿರೋಂತಹ ಕೆಲವರು ಹಣ ಇರೋಂಥವ್ರು ಈ ಜಮೀನನ್ನ ಅತಿಕ್ರಮಣವಾಗಿ ಜಮೀನುಗಳು ಇರೋಂಥವ್ರೆ ಅತಿಕ್ರಮಣವಾಗಿ ಉಳುಮೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹೆಣ್ಮಕ್ಳಿಗೆ ಯಾವುದು ಮನೆ ವ್ಯವಸ್ಥೆ, ಸೈಟ್ ವ್ಯವಸ್ಥೆ, ನಿವೇಶನಗಳ ವ್ಯವಸ್ಥೆ ಅಲ್ಲ, ಪಾಪ ಶೌಚಾಲಯ ಕೂಡ ವ್ಯವಸ್ಥೆಗಳಿಲ್ಲ. ಹೌದು ಸರ್. ಅಷ್ಟು ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ನಮ್ಮ ಹೆಣ್ಮಕ್ಳಿದ್ದಾರೆ. ಆದರೆ ಇರೋಂಥವ್ರು ದುಡ್ಡಿರೋಂಥವ್ರು ಹಣವಂತರು ಇರೋಬರೋ ಜಮೀನೆಲ್ಲ ಅವರೇ ಕಾಂಪೌಂಡ್ ಹಾಕೊಂಡು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಈಗಾಗಲೇ ಅರ್ಜಿ ಕೊಟ್ಟಿದ್ದೀವಿ. ಅವರು ತಹಸೀಲ್ದಾರ್ ಅವರು ಗೊತ್ತಿಲ್ಲ, ನಾವು ಅದನ್ನ ನೋಡಿಲ್ಲ. ಆದರೆ ಈ ಕೂಡಲೇ ಒತ್ತುವರಿ ತೆರವು ಮಾಡಿ ನಮ್ಮ ಹೆಣ್ಣು ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆಗಳು, ನಿವೇಶನಗಳು, ಜಮೀನುಗಳು ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ನೀವು ಮಾಡಿಕೊಟ್ಟಿಲ್ಲ ಅಂದಾಗ ನಾನು ನಿಮ್ಮ ತಹಸೀಲ್ದಾರ್ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಹೊಸಳ್ಳಿ ಗ್ರಾಮಸ್ಥರು ನಾವು ಎಲ್ಲ ಸೇರಿಕೊಂಡು ಅನಿರ್ದಿಷ್ಟಾವಧಿ ಹಗಲು ಇರುಳು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಹಸೀಲ್ದಾರ್ ಮತ್ತು ತಾಲೂಕು ಆಡಳಿತಕ್ಕೆ ಎಚ್ಚರ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಪೂರ ಗ್ರಾಮಕ್ಕೆ ಕೋಲಾರದಿಂದ ಸಂದೇಶ್ ಸರ್ ಅಂತ ಹೇಳಿ ಬಂದಿದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ತಾ ಇದೀವಿ. ನಮಗೆ ವಾಶ್ರೂಮಿಗೆ ಏನೊಂದಕ್ಕೂ, ನಮ್ಮ ಮಕ್ಕಳಿಗೆ ಏನೊಂದಕ್ಕೂ ಯಾವುದು ಇಲ್ಲ. ಒಂದು ಮನೆಯಲ್ಲಿ 6 ಫ್ಯಾಮಿಲಿ ಇದ್ದೀವಿ. ಒಂದು ಮನೆ ಅಷ್ಟೇ ನಮಗಿರೋದು. ಏನಕ್ಕೂ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಎಲ್ಲ ಸಮಸ್ಯೆ ಜಾಸ್ತಿ ಆಗ್ತೈತೆ. ಯಾವತ್ತಿದ್ದನೋ ಎಲೆಕ್ಷನ್ ಮೆಂಬರು ಎಲ್ಲರನ್ನೂ ಕೇಳಿದೀವಿ, ಯಾರು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಇವಾಗ ಇವರೇ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಕಡೆ ಇದ್ದ ಸಂದೇಶನ್ನ ಅಲ್ಲಿಂದ ಕರ್ಸಿದೀವಿ. ನ್ಯಾಯ ಕೊಡಿಸ್ತಾರೆ ಅನ್ಕೊಂಡಿದೀವಿ, ಕೊಡಿಸ್ತಾರೆ.